ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಆತ್ಮೀಯರೆಲ್ಲರಿಗೂ ನಮ್ಮ ನಿತ್ಯ ನಿರಂತರ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇಂದಿನ ವಿಷಯ ಅಪಮೃತ್ಯು ನಿವಾರಣೆ. ಸೃಷ್ಟಿಯಲ್ಲಿ ಸೃಷ್ಟಿಗೊಂಡಿರುವ ಪ್ರತಿಯೊಂದು ವಸ್ತುಗಳು ಆ ಮಹಾಚೈತನ್ಯದಲ್ಲಿ ಪುನಃ ಲಯ ಹೊಂದುತ್ತದೆ ಎಂಬುದು ಎಲ್ಲರಿಗೂ ತಿಳಿದ ವಿಷಯವಾಗಿದೆ. ಪ್ರಾಣಿ, ಪಕ್ಷಿ, ಮೃಗ, ಮರ, ಕೀಟ, ಕ್ರಿಮಿ, ಮನುಜ ಯಾವುದೇ ಇರಲಿ, ಅವುಗಳಿಗೆ ಲಯ ಅಥವಾ ಮರಣ ಎಂಬುದು ಶತಸಿದ್ಧ. ಅದೇ ರೀತಿ ಈ ಪೃಥ್ವಿ, ಪ್ರಪಂಚ, ಬ್ರಹ್ಮಾಂಡ ಇವುಗಳೂ ಸಹ ಲಯವನ್ನು ಹೊಂದುತ್ತದೆ ಎಂದು ನಮ್ಮ ಪುರಾಣಗಳು ಹೇಳುತ್ತವೆ. ಅದನ್ನೇ ನಾವುಗಳು ಪ್ರಳಯ ಎಂದು ನಂಬಿದ್ದೇವೆ. ಲಯ ಅಥವಾ ಮರಣ ಯಾವ ರೀತಿಯಲ್ಲಿ ಯಾರಿಗೆ ಯಾವುದಕ್ಕೆ ಬರುತ್ತದೆ ಎಂದು ಹೇಳುವುದು ಯಾರಿಗೂ ಸಾಧ್ಯವಿಲ್ಲ. ಆ ಲಯ ಅಥವಾ ಮರಣದ ಸ್ವಭಾವವನ್ನು ನಾವು ಗಮನಿಸಿ ಸುಖ ಮರಣ ಅಥವಾ ದುರ್ಮರಣ ಎಂದು ಹೇಳುತ್ತೇವೆ. ಆದರೆ ಎಲ್ಲವೂ ಆ ವಿಧಿ ಲಿಖಿತದಂತೆ ಆಗುತ್ತದೆ. ಕೇವಲ ನಾವು ಅದಕ್ಕೆ ಹೆಸರುಗಳನ್ನು ಮಾತ್ರ ಕೊಡಲು ಸಾಧ್ಯವಿದೆ. ಅಪಮೃತ್ಯು ನಿವಾರಣೆಗಾಗಿ ಮೊದಲಿನಿಂದಲೂ ಈಶ್ವರನನ್ನು ಕುರಿತು ಆರಾಧನೆ ಮಾಡಿಕೊಂಡು ಬರುತ್ತಿರುವುದು ಎಲ್ಲರಿಗೂ ತಿಳಿದ ವಿಷಯವೇ ಆಗಿದೆ. ಈಶ್ವರನಿಗೆ ಶುದ್ಧ ಜಲದಿಂದ ರುದ್ರಾಭಿಷೇಕ ಅಥವಾ ಆಯುರ್ವರ್ಧಕ ಎಂದೇ ಪರಿಗಣಿಸಲ್ಪಟ್ಟಿರುವ ಶುದ್ಧವಾದ ಕಬ್ಬಿನ ಹಾಲಿನಿಂದ ಮಾಡಿದ ಅಭಿಷೇಕ, ಇದರಿಂದ ಸ್ನಾನ ಆಯುಸ್ಸನ್ನು ಹೆಚ್ಚಿಸುತ್ತದೆ ಎಂದು ತಿಳಿದಿದ್ದೇವೆ. ಎಷ್ಟರ ಮಟ್ಟಿಗೆ ಎನ್ನುವುದು ಗೊತ್ತಿಲ್ಲ. ಕೇವಲ ಒಂದು ರುದ್ರಾಭಿಷೇಕದಿಂದ ಇದು ಆಗುವುದಿಲ್ಲ. ಕನಿಷ್ಠ ಪಕ್ಷ ಒಂದು 10,000 ರುದ್ರಾಭಿಷೇಕವನ್ನಾದರೂ ಮಾಡಿಸಬೇಕು. ಅದಕ್ಕಾಗಿ ಹಲವಾರು ಜನಗಳ ಕೂಡುವಿಕೆಯಿಂದ ಆಗುವ ಸೇವೆ ಕಷ್ಟ ಸಾಧ್ಯವೇ ಹೌದು. ಇದಲ್ಲದೆ ಮೃತ್ಯುಂಜಯ ಜಪವನ್ನೂ ಸಹ ಅನುಷ್ಠಾನಗೊಳಿಸುತ್ತೇವೆ. ಮೃತ್ಯುಂಜಯ ಜಪದಲ್ಲಿ ಏಕಾಕ್ಷರ, ತ್ರ್ಯಕ್ಷರ, ಚತುರಾಕ್ಷರ, ನವಾಕ್ಷರ, ದಶಾಕ್ಷರ, ಷೋಡಶಾಕ್ಷರ, ಕೇವಲ ಮೃತ್ಯುಂಜಯ, ಅನುಷ್ಟಪ್ ಛಂದಸ್ಸಿನಲ್ಲಿರುವ ಮಂತ್ರ, ಮಹಾಮೃತ್ಯುಂಜಯ ಮಾಲಾಮಂತ್ರ, ವಿಲೋಮಾಕ್ಷರ ಅಥವಾ ದೈತ್ಯಗುರು ಉಪಾಸಿಸಿ ಗಳಿಸಿದಂತಹ ಮೃತ ಸಂಜೀವಿನಿ ಮಂತ್ರ, ಹಲವಾರು ವಿಧಗಳಿವೆ. ಆದರೆ ಜಪದ ವಿಧಿವಿಧಾನಗಳು ಈಗ ಬಹಳಷ್ಟು ಜನಕ್ಕೆ ತಿಳಿದಿಲ್ಲ. ಇಂದು ನಾನು ಹೇಳುತ್ತಿರುವ ವಿಷಯ ಶಿವನಿಂದ ಪ್ರಸಾದಿಸಲ್ಪಟ್ಟು ಯಮನನ್ನು ಗೆದ್ದ ಮಾರ್ಕಾಂಡೇಯನ ಪೂಜಾ ವಿಧಿ. ಮಾರ್ಕಾಂಡೇಯ ಋಷಿ ಶಿವನಿಂದ ಅನುಗ್ರಹಿತನಾಗಿ ತನ್ನ ಮರಣವನ್ನು ಗೆದ್ದನು ಎಂದು ತಿಳಿದಿದ್ದೇವೆ. ಅದೇ ರೀತಿ ಶಿವನನ್ನು ಮಾರ್ಕಾಂಡೇಯನಿಗೊಲಿದ ಶಿವನನ್ನು ನಾವು ಪೂಜಿಸಿ ಅಪಮೃತ್ಯುವನ್ನು ಗೆಲ್ಲಲು ಸಾಧ್ಯ. ಸಮಸ್ತ ಪೂಜೆಗಳಿಗೂ ಮುಂಚೆ ಸಂಕಲ್ಪವನ್ನು ಮಾಡಬೇಕು. ಸಂಕಲ್ಪವಿಲ್ಲದೆ ಯಾವ ಕಾರ್ಯಕ್ರಮಗಳು ನೆರವೇರುವುದಿಲ್ಲ. ಸಂಕಲ್ಪ ಮಾಡಿ ಪುನಃ ನಾವು ಮಹಾಗಣಪತಿಯನ್ನು ನಮ್ಮ ಕೆಲಸದಲ್ಲಿ ನಿರ್ವಿಘ್ನತೆಯನ್ನು ತಂದಿಡು ಎಂದು ಕೇಳಿಕೊಂಡು ಪುನಃ ಅಪಮೃತ್ಯು ನಿವಾರಣೆಗಾಗಿ ಸಂಕಲ್ಪವನ್ನು ಕೈಗೊಳ್ಳಬೇಕು. ಹೇಗೆಂದರೆ, ಮಮ ಆಯುರಾರೋಗ್ಯ ಅಭಿವೃದ್ಧ್ಯರ್ಥಂ ವರ್ಧಾಪನ ವಿದ್ಯಂಗತ್ವೇನ ಸಪರಿವಾರ ಮಾರ್ಕಾಂಡೇಯ ಪೂಜಾಂ ಕರಿಷ್ಯೆ ಎಂದು ಹೇಳಿ ಮಾರ್ಕಾಂಡೇಯ ದೇವತೆಯನ್ನು ಆಹ್ವಾನ ಮಾಡಬೇಕು. ಈಶ್ವರ ಲಿಂಗವೇ ಇಲ್ಲಿ ಮಾರ್ಕಾಂಡೇಯ ಸ್ವರೂಪ. ಆವಾಹಿತನಾದ ಆ ಲಿಂಗದಲ್ಲಿ ನಾವು ರುದ್ರಾಭಿಷೇಕಾದಿಗಳನ್ನು ಮಾಡಿ ಅನಂತರ ಷೋಡಶೋಪಚಾರಗಳಿಂದ ಆತನನ್ನು ಅಲಂಕರಿಸಿ ಪೂಜೆ ಆದ ನಂತರ ಧೂಪ ದೀಪಗಳನ್ನು ಮಾಡಿ
ವಿಶೇಷವಾಗಿ ಇಲ್ಲಿ ನೈವೇದ್ಯಕ್ಕೆ ಹೇಳಿರುವುದು ಕ್ಷೀರ, ತಿಲ ಹಾಗೂ ಗುಡ. ಅಂದರೆ ತಿಲ ಗುಡ ಮಿಶ್ರಿತ ಹಾಲು. ತಿಲ ಎಂದರೆ ಎಳ್ಳು, ಗುಡ ಎಂದರೆ ಬೆಲ್ಲ. ಬೆಲ್ಲ ಮತ್ತು ಎಳ್ಳನ್ನು ಚೆನ್ನಾಗಿ ಅರೆದು ಕುಟ್ಟಿ ನಾಗರ ಪಂಚಮಿಯಲ್ಲಿ ಮಾಡುವ ಚಿಗಳಿ ತರಹ ಮಾಡಿ ಅದನ್ನು ಹಾಲಿನಲ್ಲಿ ಕದಡಿ ನೈವೇದ್ಯ ಮಾಡಿ ಮಂಗಳಾರತಿ ಆದ ಮೇಲೆ ಪುನಃ ಪೂಜೆ ಮಾಡಿ ಅರ್ಘ್ಯಪಾದ್ಯಗಳನ್ನು ನೀಡಿ ಸುಪ್ರಸನ್ನಗೊಳಿಸಿದ ಮೇಲೆ ಪರಮಾತ್ಮನಿಗೆ ನಮಸ್ಕರಿಸಬೇಕು. ನಮಸ್ಕರಿಸುವಾಗ ಅಶ್ವತ್ಥಾಮ ಬಲಿರ್ವ್ಯಾಸೋ ಹನುಮಾಂಶ್ಚ ವಿಭೀಷಣಃ ಕೃಪ ಪರಶುರಾಮಶ್ಚ ಸಪ್ತೈತೆ ಚಿರಂಜೀವಿನಃ ಸಪ್ತೈತೆ ಸ್ಮರೇನ್ನಿತ್ಯಂ ಮಾರ್ಕಾಂಡೇಯಮಥಾಷ್ಟಮಂ ಜೀವೇದ್ವರ್ಷಶತಂ. ಕೊನೆಯ ಭಾಗದಲ್ಲಿ ಎರಡು ರೀತಿಯಲ್ಲಿ ಹೇಳಬಹುದು. ಸಾಗ್ರಮಪಮೃತ್ಯು ವಿವರ್ಜಯೇತ್, ಮೃತ್ಯುವಶನಾಗುತ್ತಿರುವವರನ್ನು ಕುರಿತು ಮಾಡಿದಾಗ ಇದನ್ನು, ಅಥವಾ ವ್ಯಾಧಿ ಪೀಡಿತನಾಗಿದ್ದರೆ ಸರ್ವವ್ಯಾಧಿ ವಿವರ್ಜಯೇತ್ ಎಂದು ಪ್ರಾರ್ಥಿಸಬೇಕು. ಆನಂತರ ಮಾರ್ಕಾಂಡೇಯ ಮಹಾಭಾಗ ಸಪ್ತಕಲ್ಪಾಂತ ಜೀವನ ಆಯುರಾರೋಗ್ಯ ಸಿದ್ಧಾರ್ಥ ಮಸ್ಮಾಕಂ ವರದೋ ಭವ. ಅಂದರೆ ಮಾರ್ಕಾಂಡೇಯ ನನ್ನನ್ನು ನಿನ್ನ ಕೃಪಾದೃಷ್ಟಿಯಿಂದ ನೋಡು ಎಂದು ಬೇಡಿಕೊಳ್ಳಬೇಕು. ತದನಂತರ ಪುನಃ ಪೂಜೆ ಮಾಡಿ ಗಂಧವನ್ನು ವಿಸರ್ಜನೆ ಮಾಡಿ ಆವಾಹಿತ ದೇವರನ್ನು ಯಥಾಸ್ಥಾನಕ್ಕೆ ವಿಸರ್ಜನೆ ಮಾಡಬೇಕು. ತದನಂತರ ಆ ತಿಲ ಗುಡ ಮಿಶ್ರಿತ ಹಾಲನ್ನು ಪ್ರಸಾದದ ರೂಪದಲ್ಲಿ ಕುಡಿಯಬೇಕು. ಇದರಿಂದ ಅಪಮೃತ್ಯು ನಿವಾರಣೆ ಆಗುತ್ತದೆ ಎಂದು ಹೇಳುತ್ತಾರೆ. ಇಲ್ಲಿ ನಾನು ಆಚಮನದ ಬಗ್ಗೆ ಒಂದೆರಡು ಹೆಚ್ಚಿಗೆ ಮಾತುಗಳನ್ನೇ ಹೇಳಿದ್ದೆ. ಅದರ ಬಗ್ಗೆ ಮುಂದಿನ ಕ್ಲಿಪ್ಪಿಂಗ್ನಲ್ಲಿ ವಿಶೇಷವಾದ ವಿವರಣೆಯೊಂದಿಗೆ ಬರುತ್ತೇನೆ. ಆದ ಕಾರಣ ನಮ್ಮ ಎಲ್ಲ ಹಳೆಯ ಹೊಸ ಕ್ಲಿಪ್ಪಿಂಗ್ಗಳನ್ನು ತಪ್ಪದೇ ನೋಡಿದರೆ ನಿಮಗೆ ಪೂಜಾ ವಿಧಾನಗಳು ಅವುಗಳ ಅವಶ್ಯಕತೆ ತಿಳಿದು ಬರುತ್ತದೆ. ನಿಮಗೆ ನಮ್ಮ ಈ ಕಂಟೆಂಟ್ ಇಷ್ಟವಾಗಿದ್ದಲ್ಲಿ ಲೈಕ್ ಬಟನ್ ಹಾಗೂ ಬೆಲ್ ಐಕಾನನ್ನು ಒತ್ತಿ. ಇದು ಇನ್ನೂ ಕೆಲವರಿಗೆ ಸಹಾಯವಾಗಬಹುದು ಎಂದಿದ್ದರೆ ಬೇರೆಯವರಿಗೂ ತಿಳಿಸಿ ಸಬ್ಸ್ಕ್ರೈಬ್ ಆಗಲು ಸಹಕರಿಸಿ. ಧನ್ಯವಾದಗಳೊಂದಿಗೆ ಇಂತಿ ನಿಮ್ಮವ ಫಣಿ.